ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಒಬ್ಬ ಅಪ್ರತಿಮ ಜ್ಞಾನಿಯ ಬಗ್ಗೆ ಮಾತನಾಡುತ್ತಿದ್ದೇವೆ. ಇವರನ್ನು ನಾವು ಸಂವಿಧಾನ ಶಿಲ್ಪಿ ಅಂತ ಕರೆಯುತ್ತೇವೆ. ನಿಜ ಆದರೆ ಅವರ ವ್ಯಕ್ತಿತ್ವ ಅದಕ್ಕೂ ಮೀರಿದ್ದು. ಬಾಯಾರಿಕೆಯಾದಾಗ ನೀರು ಸಿಗದ ಪರಿಸ್ಥಿತಿಯಿಂದ ಹಿಡಿದು ದೇಶದ ಅರ್ಥ ವ್ಯವಸ್ಥೆಯನ್ನು ರೂಪಿಸುವವರೆಗೆ ಇವರು ಬೆಳೆದು ಬಂದ ಹಾದಿ ರೋಚಕ. ಅಂಬೇಡ್ಕರ್ ಅವರ ಜೀವನದ 10 ಅಚ್ಚರಿಯ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಕೊನೆಯವರೆಗೆ ನೋಡಿ, ಯಾಕಂದ್ರೆ ಕೊನೆಯ ಪಾಯಿಂಟ್ ಪ್ರತಿಯೊಬ್ಬ ಭಾರತೀಯನ್ನು ಹೆಮ್ಮೆ ಪಡುವಂತದ್ದು. ಅಂಬೇಡ್ಕರ್ ಅವರ ಅಸಲಿ ಹೆಸರು ಭೀಮರಾವ್ ಸಾಕ್ಪಾಲ್. ಅವರ ತಂದೆ ರಾಮ್ಜಿ ಸಾಕ್ಪಾಲ್ ಸೇನೆಯಲ್ಲಿದ್ದರು. ಆದರೆ ಅಂಬೇಡ್ಕರ್ ಎಂಬ ಹೆಸರು ಅವರಿಗೆ ಬಂದಿದ್ದು ಅವರ ಬ್ರಾಹ್ಮಣ ಶಿಕ್ಷಕರಿಂದ. ಹೌದು, ಕೃಷ್ಣ ಕೇಶವ ಅಂಬೇಡ್ಕರ್ ಎಂಬ ಶಿಕ್ಷಕರು ಭೀಮರಾವ್ ಮೇಲಿನ ಪ್ರೀತಿಯಿಂದ ತಮ್ಮ ಸ್ವಂತ ಉಪನಾಮದ ಅಂಬೇಡ್ಕರ್ ಅನ್ನು ಭೀಮರಾವ್ ಅವರಿಗೆ ನೀಡಿದರು. ಅಂಬೇಡ್ಕರ್ ಎನ್ನುವುದು ಅವರ ಹಳ್ಳಿಯಾದ ಅಂಬಡವೆಯಿಂದ ಬಂದ ಹೆಸರು. ನಾವು ಪ್ರತಿದಿನ ಬಳಸುವ ರೂಪಾಯಿ ಮೌಲ್ಯ ನಿರ್ಧಾರವಾಗುವುದು RBI ಇಂದ ಅಲ್ವಾ? ಆದರೆ ಆ ಬ್ಯಾಂಕ್ ಸ್ಥಾಪನೆಯಾಗಲು ಅಂಬೇಡ್ಕರ್ ಅವರ ದಿ ಪ್ರಾಬ್ಲಮ್ ಆಫ್ ದಿ ರುಪಿ, ಇಟ್ಸ್ ಆರಿಜಿನ್ ಅಂಡ್ ಇಟ್ಸ್ ಸೊಲ್ಯೂಷನ್ ಎಂಬ ಪುಸ್ತಕವೇ ಆಧಾರವಾಗಿತ್ತು. ಹೌದು, ಹಿಲ್ಟನ್ ಯಂಗ್ ಕಮಿಷನ್ ಮುಂದೆ ಅಂಬೇಡ್ಕರ್ ಅವರು ಮಂಡಿಸಿದ ಆರ್ಥಿಕ ತತ್ವಗಳ ಆಧಾರದ ಮೇಲೆ ಭಾರತೀಯ ರಿಸರ್ವ್ ಬ್ಯಾಂಕ್ ಜನ್ಮ ತಾಳಿತು. ಅವರು ಕೇವಲ ಕಾನೂನು ತಜ್ಞರಲ್ಲ, ದೊಡ್ಡ ಅರ್ಥಶಾಸ್ತ್ರಜ್ಞ ಕೂಡ ಹೌದು ಫ್ರೆಂಡ್ಸ್. ಇಂದು ನಾವು ದಿನಕ್ಕೆ 8 ಗಂಟೆ ಕೆಲಸ ಮಾಡ್ತಿದ್ದೆ ಅಲ್ವಾ? ಅಂದ್ರೆ ಅದಕ್ಕೆ ಕಾರಣ ಅಂಬೇಡ್ಕರ್ ಅವರೇ. ಭಾರತದಲ್ಲಿ ಮೊದಲ ಕೆಲಸದ ಅವಧಿ ಎಷ್ಟಿತ್ತು ಗೊತ್ತಾ? 12 ರಿಂದ 14 ಗಂಟೆ ಇತ್ತು. 1942ರಲ್ಲಿ ವೈಸ್ರಾಯ್ ಕೌನ್ಸಿಲ್ ನಲ್ಲಿದ್ದಾಗ ಅಂಬೇಡ್ಕರ್ ಅವರು ಈ ನಿಯಮವನ್ನು ಬದಲಿಸಿ 8 ಗಂಟೆಗೆ ಇಳಿಸಿದರು. ಅಷ್ಟೇ ಅಲ್ಲ, ರಜೆ ಸೌಲಭ್ಯ, ವಿಮೆ ಮತ್ತು ಮಹಿಳಾ ಕಾರ್ಮಿಕ ಹಕ್ಕುಗಳನ್ನು ತಂದವರು ಕೂಡ ಇವರೇ. ಅಂಬೇಡ್ಕರ್ ಅವರಿಗೆ ಪುಸ್ತಕಗಳೆಂದರೆ ಪ್ರಾಣ. ಅವರು ಮುಂಬೈನಲ್ಲಿ ರಾಜಗೃಹ ಎಂಬ ಮನೆಯಲ್ಲಿ ಕಟ್ಟಿದ್ದೇ ತಮ್ಮ ಪುಸ್ತಕಗಳಿಗಾಗಿ. ಅಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಪುಸ್ತಕಗಳಿದ್ದವು. ಇದು ಆ ಕಾಲದ ಜಗತ್ತಿನ ಅತಿ ದೊಡ್ಡ ಖಾಸಗಿ ಲೈಬ್ರರಿ ಎಂದು ಕರೆಯಲ್ಪಡುತ್ತಿತ್ತು. ಅವರಿಗೆ ಏನಾದ್ರು ಉಡುಗೊರೆ ನೀಡಬೇಕಂದ್ರೆ ಜನರು ಪುಸ್ತಕಗಳನ್ನೇ ನೀಡುತ್ತಿದ್ರಂತೆ ಫ್ರೆಂಡ್ಸ್. ನೋಡಿ, ನಮ್ಮ ರಾಷ್ಟ್ರ ಧ್ವಜದ ಮಧ್ಯೆ ಇರುವ ನೀಲಿ ಬಣ್ಣದ ಅಶೋಕ ಚಕ್ರವನ್ನು ಸೇರಿಸಲು ಅಂಬೇಡ್ಕರ್ ಅವರು ಪ್ರಮುಖ ಪಾತ್ರ ವಹಿಸಿದ್ದರು. ಮೊದಲು ಅಲ್ಲಿ ಚರಕ ಇರಬೇಕು ಎಂಬ ಚರ್ಚೆ ಇತ್ತು. ಆದ್ರೆ ಅಂಬೇಡ್ಕರ್ ಅವರು ಪ್ರಗತಿ ಮತ್ತು ಚಲನೆಯ ಸಂಕೇತವಾಗಿ ಅಶೋಕ ಚಕ್ರವನ್ನು ಶಿಫಾರಸು ಮಾಡಿದ್ರು. ಇದು ಧರ್ಮ ಮತ್ತು ನ್ಯಾಯದ ಸಂಕೇತವಾಗಿ ಇಂದಿಗೂ ಮಿಂಚುತ್ತಿದೆ ಅಲ್ವಾ ಫ್ರೆಂಡ್ಸ್? ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಿಂದ ಡಾಕ್ಟರ್ ಆಫ್ ಆಲ್ ಸೈನ್ಸ್ ಪದವಿ ಪಡೆದು ಮೊದಲ ಭಾರತೀಯ ಇವರು. ಇತ್ತೀಚೆಗೆ ಕೊಲಂಬಿಯಾ ವಿಶ್ವವಿದ್ಯಾಲಯ ತನ್ನ 300 ವರ್ಷಗಳ ಸಂಭ್ರಮದಲ್ಲಿ ಜಗತ್ತಿನ ಟಾಪ್ 100 ಬುದ್ಧಿವಂತವರ ಪಟ್ಟಿ ಮಾಡಿತು. ಆ ಪಟ್ಟಿಯಲ್ಲಿ ಮೊದಲ ಹೆಸರು ಡಾಕ್ಟರ್ BR ಅಂಬೇಡ್ಕರ್ ಅವರದಾಗಿತ್ತು. ಗೆಳೆಯರೇ, ಅಂಬೇಡ್ಕರ್ ಎಂದರೆ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅದೊಂದು ವಿಚಾರಧಾರೆ. ಜಾತಿ ಧರ್ಮಗಳ ಮೀರಿ ಅವರ ಕಂಡ ಕನಸು ಸಮಾನ ಭಾರತ. ಅವರ ಬದುಕು ನಮಗೆ ಕಲಿಸುವುದೇ ಒಂದೇ: ಸೋಲೊಪ್ಪಿಕೊಳ್ಳಬೇಡಿ, ಜ್ಞಾನವನ್ನು ಸಂಪಾದಿಸಿ, ಜಗತ್ತನ್ನೇ ಗೆಲ್ಲಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಭೀಮ್, ಜೈ ಹಿಂದ್. ಥ್ಯಾಂಕ್ ಯು ಫ್ರೆಂಡ್ಸ್.